Hello everyone, welcome to Sanmarga classes. Next question from To My Countrymen. To My Countrymen poem in the next question. Lesson. Next question. Combine the word in column A with its collocative in the column B. Column A, column B ನಲ್ಲಿ words ಅನ್ನ ಕೊಟ್ಟಿದ್ದಾರೆ. Collocative word ಅಂತಂದ್ರೇನು? The words which are often used together. ಎರಡು ಶಬ್ದಗಳನ್ನ ನಾವು ಜೊತೆಯಲ್ಲಿ ಯೂಸ್ ಮಾಡ್ತಾ ಇದ್ರೆ ಅದನ್ನ ಕೊಲೊಕೇಟಿವ್ ವರ್ಡ್ ಅಂತ ಹೇಳ್ತೀವಿ. ಮೇ ಬಿ ನೌನ್, ವರ್ಬ್, ನೌನ್ ಓಕೆ, ಯಾವುದೇ ಇರ್ಬೋದು, ವರ್ಬ್ ಯಾವುದೇ ಇರ್ಬೋದು. ಓಕೆನಾ? ಸೊ ಲೆಟ್ ಅಸ್ ಸಿ ಸನ್, ಇದರ ಜೊತೆಗೆ ಮೂನ್, ಸ್ಟಾರ್, ಫ್ಲವರ್, ಸನ್, ಯಾವ್ದನ್ನ ಯೂಸ್ ಮಾಡ್ತೀರಾ? ಸನ್ ಫ್ಲವರ್ ಅಂತ ಹೇಳ್ತೀವಿ ಅಲ್ವಾ? ಸನ್ ಮೂನ್, ಸನ್ ಸ್ಟಾರ್, ಸನ್ ಅಂತ ಹೇಳೋದಿಲ್ಲ. ಸನ್ ಫ್ಲವರ್. Flower is the collocative word for sun. Okay. So, ಅದು ಒಂದು ಫ್ಲವರ್ ಆಗುತ್ತೆ. ಸನ್ಫ್ಲವರ್, ಸೂರ್ಯಕಾಂತಿ ಅಲ್ವಾ ಮಕ್ಕಳೇ? ಬಿ. ಮ್ಯಾನುಫ್ಯಾಕ್ಚರ್, ಫುಡ್, ಹೌಸ್, ಕಾರ್ಸ್, ಪೀಪಲ್. ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳೋದಿಲ್ಲ. ಫುಡ್ ಪ್ರಿಪರೇಷನ್ ಅಲ್ವಾ ಮಕ್ಕಳೇ? ಹೌಸ್ ಕನ್ಸ್ಟ್ರಕ್ಟ್, ಪೀಪಲ್ ಕಂಬೈನ್. ಓಕೆ. ಸೊ cars, manufacture cars. Cars is the collocative word. Okay. See, face, ಇದರ ಜೊತೆಗೆ ಯಾವುದನ್ನ ಯೂಸ್ ಮಾಡ್ತೀವಿ? ಚೇಂಜಸ್, ಚಾಲೆಂಜಸ್, ಫ್ರೆಂಡ್ಸ್, ಪೀಪಲ್. ಓಕೆ. ಸೊ ಯು ಹ್ಯಾವ್ ಟು ಫೇಸ್ ಚಾಲೆಂಜಸ್ ಅಲ್ವಾ? ಸೊ ನೀವು ಚಾಲೆಂಜ್ಗಳನ್ನ ಫೇಸ್ ಮಾಡಬೇಕು. ಸೊ collocative word for face is challenges. Okay. Face challenges. Next one, D, launch. The words in bracket B or column B are leaders, program, satellite, efforts. So launch. ಯಾವುದನ್ನ launch ಮಾಡ್ತಾರೆ ಮಕ್ಕಳೇ? Satellite. Launching satellites. Okay. Launch satellite. Satellite is the collocative word. Last one, take. What's responsibility, motivation, challenge? You have to take. Face challenge ಅಂತ ಹೇಳ್ತೀವಿ ಅಲ್ವಾ ಮಕ್ಕಳೇ? You should motivate. Okay. Take work ಅಲ್ಲ, doing work. Responsibility. Taking responsibility. So ಟೇಕ್ ಜೊತೆಗೆ ಕೊಲೊಕೇಟಿವ್ ವರ್ಡ್ ಯಾವ್ದಾಗತ್ತೆ ಕೊಟ್ಟಿದ್ರಲ್ಲಿ? ರೆಸ್ಪಾನ್ಸಿಬಿಲಿಟಿ. ಓಕೆ. ಸೊ ದೀಸ್ ಆರ್ ದ ಕೊಲೊಕೇಟಿವ್ ವರ್ಡ್ಸ್. ಥ್ಯಾಂಕ್ ಯು.